श्रीगुरुभ्यो नमः। सङ्कर्षणेतीन्द्राय शान्ताय अमलचेतसे दान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीथलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣರಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಮಾತೃಕಾ ಸಂಧಿಯಲ್ಲಿ 30ನೇ ಪದ್ಯ. ಅಮಿತ ಮಹಿಮನ ಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೇ ತದಭಿಮಾನಿಗಳೆಂದೆನಿಸಿಕೊಂಬ. ಕಮಲ ಸಂಭವ ಭವ ಸುರೇಂದ್ರಾದ್ಯಮರರನುದಿನ ತಿಳಿಯಳರಿಯರು ಸ್ವಮಹಿಮಗಳಾದ್ಯಂತ ಮಧ್ಯಗಳರಿವ ಸರ್ವಜ್ಞ. ದೇಹಾಂತರ್ಗತನಾಗಿರುವ ಸರ್ವ ವ್ಯಾಪಾರಗಳ ನಡೆಸತಕ್ಕ ಪರಮಾತ್ಮನ ಮಹಿಮೆಯನ್ನ ಯಾರೂ ಕೂಡ ಸಂಪೂರ್ಣವಾಗಿ ತಿಳಿಯಲಾರರು. ಯಾರಿಗೂ ಪರಮಾತ್ಮನ ಜ್ಞಾನ ಸಂಪೂರ್ಣವಾಗಿ ಇರೋದಿಲ್ಲ ಅಂತ. ಅಮಿತ ಮಹಿಮನ, ಅಪಾರವಾದ ಮಹಿಮೆಗಳು ಉಳ್ಳವ ಪರಮಾತ್ಮ. ಆ ಪರಮಾತ್ಮನ ಅಪಾರ ಗುಣಗಳು, ಅಪಾರ ಅಂದ್ರೆ ಅಂತವೇ ಇಲ್ಲ, ಅನಂತ ಗುಣಗಳು ಅಂತ ಅರ್ಥ. ಆ ಅನಂತ ಗುಣಗಳು ಅದನ್ನ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೇ, ಅದನ್ನ ಆ ಪರಮಾತ್ಮನ ಗುಣಗಳನ್ನ ವರ್ಣಾತ್ಮಕಳಾದ ಅಂದ್ರೆ ಜಡ ಶಬ್ದಗಳು, ಅಕಾರಾದಿ 51 ಅಕ್ಷರಗಳು ಏನಿದೆ ಅದರಲ್ಲಿ ಬರತಕ್ಕ ಅನಂತ ಅಪೌರುಷೇಯವಾದ ವೇದಗಳಾಗಲಿ ಅಥವಾ ಪೌರುಷೇಯಾದ ಮಹಾಭಾರತಾದಿ ಪುರಾಣಗಳಾಗಲಿ ಗಮಿಸಲಾಪವೇ, ಸಾಕಲ್ಯೇನ ತಿಳಿಸಿಕೊಳ್ಳಲಾಪವೇ ಅಂದ್ರೆ ಸಂಪೂರ್ಣವಾಗಿ ದೇವರ ಮಹಿಮೆಯನ್ನ ವೇದಗಳಾಗಲಿ ಪುರಾಣಗಳಾಗಲಿ ಯಾವುದೂ ಕೂಡ ತಿಳಿಸಿಕೊಡುವುದಿಲ್ಲ. ಯಥಾಮತಿ ಯಥಾಶಕ್ತಿ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ತಿಳಿದುಕೊಡಿಸ್ತದೆ ಅಷ್ಟೇ ಅಂತ ತಾತ್ಪರ್ಯ. ಇನ್ನು ಎಂದೆನಿಸಿಕೊಂಬ ಆ ವೇದ ಪುರಾಣಗಳಿಗೆ ಅಭಿಮಾನಿಗಳಾದವರು, ಲಕ್ಷ್ಮೀ ಮೊದಲಾದವರು ಕರೆಸತಕ್ಕ ಕಮಲ ಸಂಭವ, ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು, ಭವ ಭವ ಅಂದ್ರೆ ರುದ್ರದೇವರು, ಇಂದ್ರದೇವರು, ಇವೇ ಮೊದಲಾದ ದೇವತೆಗಳು. ಆ ದೇವತೆಗಳು ಪರಮಾತ್ಮನನ್ನು ಸಂಪೂರ್ಣ ತಿಳಿದಿದ್ದಾರಾ? ಹಾಗೆಂದ್ರೆ ಸ್ವಮಹಿಮೆಗಳ, ಪರಮಾತ್ಮನ ಮಹಿಮೆಗಳನ್ನು ತಿಳಿಯಲರಿಯರು. ಸಾಕಲ್ಯೇನ ಅವರು ಕೂಡ ತಿಳಿದಿಲ್ಲ. ಅಂಥ ಜ್ಞಾನ ರಮಾ ಬ್ರಹ್ಮಾದಿಗಳಿಗೂ ಕೂಡ ಇಲ್ಲ ಅಂತ ಒಟ್ಟು ಅಭಿಪ್ರಾಯ. ಸಮಿತ, ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮಿತವಾದ ಒಂದು ಜ್ಞಾನ ಉಳ್ಳವರು ಅಂತ ಅರ್ಥ. ಸಮಿತ ಅನುದಿನ, ಪರಮಾತ್ಮನ ಪ್ರತಿ ದಿವಸದಲ್ಲೂ ರಮಾ ಬ್ರಹ್ಮಾದಿ ತೃಣಾಂತ ಎಲ್ಲ ಜೀವರು ಕೂಡ ಅವರವರ ಸ್ವರೂಪ ಏನಿದೆ ಆ ಸ್ವರೂಪ ಮತ್ತು ಬಾಹ್ಯ ಗುಣಗಳು ಅವುಗಳನ್ನ ಸರ್ವಜ್ಞನಾದ ಪರಮಾತ್ಮ ತಿಳಿದಿದ್ದಾನೆ. ರಿವರ್ಸ್, ಈಗ ಹೇಗೆ ನಮಗೆ ಪರಮಾತ್ಮನ ಜ್ಞಾನ ಸಂಪೂರ್ಣವಾಗಿ ತಿಳಿದಿಲ್ಲವೋ ನಮ್ಮ ಜ್ಞಾನವೂ ಕೂಡ ಪರಮಾತ್ಮನಿಗೆ ಸರಿಗೆ ತಿಳಿದಿಲ್ಲವಾ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಹಾಗಿಲ್ಲ. ದೇವರ ಜ್ಞಾನ ನಮಗೆ ಸಂಪೂರ್ಣ ಇಲ್ಲ, ಆದರೆ ನಮ್ಮ ಕಂಪ್ಲೀಟ್ ಹಿಸ್ಟ್ರಿ, ಯಾವ ಜನ್ಮದಲ್ಲಿ ಯಾವ ಕ್ಷಣದಲ್ಲಿ ಏನಾಯ್ತು, ಏನ್ ಮಾಡಿದ, ಎಷ್ಟು ಜ್ಞಾನ ಇದೆ, ಮುಂದೆ ಎಷ್ಟು ಜನ್ಮಗಳು ಬರ್ಲಿಕ್ಕಿದೆ, ಯಾವಾಗ ಮೋಕ್ಷ, ಎಲ್ಲಾ ಜಾತಕ, ನಮ್ಮ ಸಂಪೂರ್ಣ ಜಾತಕ ದೇವರ ಕೈಯಲ್ಲಿ ಇದೆ. ನಮ್ದು ಅಂದ್ರೆ ಬರೀ ಮನುಷ್ಯರದು ಅಂತ ಅರ್ಥ ಅಲ್ಲ. ರಮಾ ಬ್ರಹ್ಮಾದಿ ಸಕಲ ಚೇತನರ ಒಂದು ಜ್ಞಾನ, ಅವ್ರು ಮಾಡುವ ಕರ್ಮಗಳು ಎಲ್ಲವೂ ಕೂಡ ದೇವರಿಗೆ ಗೊತ್ತಿದೆ. ದೇವರು ಸರ್ವಜ್ಞನಾದ ಪರಮಾತ್ಮನಿಗೆ ಗೊತ್ತಿದೆ. ಆದ್ಯಂತಗಳ ಅರಿವ, ಇವರೆಲ್ಲರಗಳ ಉತ್ಪತ್ತಿ ಸ್ಥಿತಿ ಲಯ ಎಲ್ಲವನ್ನು ಕೂಡ ಪರಮಾತ್ಮ ತಿಳಿದಿದ್ದಾನೆ. ಇವರು ಶ್ರೀ ಪರಮಾತ್ಮನ ವಿವಕ್ಷಾದಿಂದ ಅಲ್ಪಜ್ಞರು. ಅಲ್ಲ, ನೀವು ಬ್ರಹ್ಮಾದಿಗಳನ್ನ ಅಲ್ಪಜ್ಞರು ಅಂತ ಹೇಳಿದರೆ ಇನ್ನು ಯಾರಿದ್ದಾರೆ ಹಾಗೆಂತ ಹೇಳಿದರೆ, ಪರಮಾತ್ಮನನ್ನು ಕಂಪೇರ್ ಮಾಡಿದಾಗ ಲಕ್ಷ್ಮಿ ಬ್ರಹ್ಮ ಎಲ್ಲರೂ ಕೂಡ ಅಲ್ಪಜ್ಞರು ಅಂತ ಒಟ್ಟು ಅಭಿಪ್ರಾಯ. ರುದ್ರಾದಿಗಳು ಇವರಿಗಿಂತ ಇನ್ನೂ ಅಲ್ಪ. ಲಕ್ಷ್ಮೀದೇವಿಗಿಂತ ಬ್ರಹ್ಮದೇವರ ಜ್ಞಾನ ಕಡಿಮೆ ಕಂಪ್ಯಾರಿಟಿವ್ಲಿ ರುದ್ರದೇವರ ಜ್ಞಾನ ಇನ್ನೂ ಕಡಿಮೆ. ಆ ರೀತಿಯಾಗಿ ತಾರತಮ್ಯ ಕ್ರಮದಲ್ಲಿ ಜ್ಞಾನಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೆ ದೇವರಿಗೆ
ಎಲ್ಲ ಚೇತನರ ಎಲ್ಲ ಜ್ಞಾನವೂ ಕೂಡ ಸಂಪೂರ್ಣವಾಗಿ ಇದೆ ತಾತ್ಪರ್ಯ. ಅಷ್ಟೇ ಅಲ್ಲ, ಅದು ಅತ್ಯಂತ ಶೂನ್ಯಗಳು, ಇದು ಅನುಪಚರಿತ ದೃಷ್ಟಾಂತ ಎಂದು ತಾತ್ಪರ್ಯ. ಅಂದ್ರೆ ಒಟ್ಟು ಇಷ್ಟೇ ಅಭಿಪ್ರಾಯ. ದೇವರಿಗೆ ಸರಿಸಾಟಿಯಾಗಿ ಯಾರೂ ತಿಳಿದಿಲ್ಲ, ದೇವರಷ್ಟು ಜ್ಞಾನ ಯಾರಿಗೂ ಇಲ್ಲ, ಉಳಿದವರು ಸಂಪೂರ್ಣವಾಗಿ ದೇವರನ್ನ ತಿಳಿದೂ ಇಲ್ಲ ಅಂತ ಉಂಟು. ಅಮಿತ ಮಹಿಮನಪಾರ ಗುಣಗಳ ಸಮಿತ ವರ್ಣಾತ್ಮಕ ಶ್ರುತಿ ಸ್ಮೃತಿ ಗಮಿಸಲಾಪವೇತದಭಿಮಾನಿಗಳೆಂದೆನಿಸಿಕೊಂಬ ಕಮಲ ಸಂಭವ ಭವ ಸುರೇಂದ್ರಾದ್ಯಮರರನುದಿನ ತಿಳಿಯಲರಿಯರು ಸ್ವಮಹಿಮಗಳಾದ್ಯಂತ ಮಧ್ಯಗಳರಿವ ಸರ್ವಜ್ಞ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರಿ ನಮಃ.